ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಫಾಸ್ಟ್ ಮಾಡೋಕ್ಕಾಗಲ್ಲ, ಆದ್ರೂ ತುಂಬಾ ಈಸಿಯಾಗಿ ಹೇಗೆ ಮಾಡೋದು, ಫಾಂಡೆಂಟ್ ವರ್ಕನ್ನು, ಕೇಕ್ನ ಹೇಗೆ ರೆಡಿ ಮಾಡ್ಬೋದು, ಕೇಕ್ನ ರೆಡಿ ಮಾಡಾದ್ಮೇಲೆ ಅದ್ರ ಮೇಲೆ ಫಾಂಡೆಂಟ್ ವರ್ಕ್ನ ಎಷ್ಟು ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಗೆ ಫಾಂಡೆಂಟ್ನ ರೆಡಿ ಮಾಡೋದು, ಅದಕ್ಕೆ ಹೇಗೆ ಕಲರ್ನ ಮಿಕ್ಸ್ ಮಾಡೋದು, ಯಾವ್ದ್ಯಾವ್ದು ಕಲರ್ನೆಲ್ಲ ಹಾಕ್ಬೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದೆ. ಸೊ ಅದೇ ಥರನೇ ಅದೇ ಫಾಂಡೆಂಟ್ ಇದು, ಆ ರೆಡಿ ಮಾಡಿಟ್ಟಿರೋ ಫಾಂಡೆಂಟ್ನ ನಾನೀಗ ಈ ಥರ ನಾನಿವಾಗ ತೋರಿಸಿದ್ನಲ್ಲ ನಿಮಗೆ ಪಿಕ್ಚರು, ಅದರಲ್ಲಿ ನಿಮಗೆ ನೋಡಿದ್ರಲ್ಲ ನಾನು ಒಂದು ಮಾಮ್ ಟು ಬಿಗೆ ಇರೋ ಕೇಕ್ನ ರೆಡಿ ಮಾಡಿರೋದು. ಆ ಕೇಕಿಗೋಸ್ಕರ ಡೆಕೋರೇಷನ್ ಮಾಡೋಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ನೋಸಿಲ್ನ ತೊಗೊಂಡು ಅದರಿಂದ ಈ ಥರ ನಾನು ರೌಂಡಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಮುಚ್ಚಳ್ಕದಿಂದನೂ ಕಟ್ ಮಾಡ್ಬೋದು. ಇವಾಗ ಈ ಥರ ನೋಸಿಲ್ನ ತೊಗೊಂಡಾದ್ಮೇಲೆ ನಾವು ಒಂದ್ಸಲಿ ಕಾರ್ನ್ಫ್ಲವರಲ್ಲಿ ಡಿಪ್ ಮಾಡಿ ತೆಗಿಬೇಕಾದ್ರೆ ಬೇಗ ಸಿಗುತ್ತೆ, ಇಲ್ಲಾಂದರೆ ಅದ್ರ ಮೇಲೆ ಅಂಟ್ಕೊತಾ ಹೋಗ್ತಿದೆ ನೋಡ್ರಲ್ಲ. ಅದಕ್ಕೋಸ್ಕರ ಜಸ್ಟ್ ಕಾರ್ನ್ಫ್ಲವರಲ್ಲಿ ನಾನು ಡಿಪ್ ಮಾಡಿ ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿವಾಗ ಹ್ಯಾಟ್ ಮಾಡ್ತಿದ್ದೀನಿ. ಅದ್ರ ಮೇಲೆ ಒಂದು ಸೈಡಲ್ಲಿ ಹ್ಯಾಟ್ ಇತ್ತು, ಸ್ಕೈ ಬ್ಲೂ ಅಲ್ಲಿ ಹ್ಯಾಟ್ ಇತ್ತು. ಆ ಹ್ಯಾಟಿಂದು ಒಂದು ಶೇಪ್ ಕೊಡೋಕ್ಕೋಸ್ಕರ ಈ ಥರ ಸಣ್ಣದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವೈಟ್ನ ಎತ್ತಿಟ್ಟಿದ್ದೆ ನಾನು. ಆ ವೈಟ್ ಫಾಂಡೆಂಟ್ ತೊಗೊಂಡು ನಾನು ಇವಾಗ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನಾದ್ಕೊಂಡಾದ್ಮೇಲೆ ಅದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ, ಹ್ಯಾಟಿನ ಶೇಪ್ ಕೊಡ್ತಾ ಇದ್ದೀನಿ. ಇವಾಗ ಇದರಿಂದ ನಾನೊಂದು ಹ್ಯಾಟ್ನ ರೆಡಿ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ಈ ಫಾಂಡೆಂಟನ್ನು ಪರ್ಫೆಕ್ಟಾಗಿ ನಾವು ರೆಡಿ ಮಾಡ್ಕೋಬೋದು. ಮನೆಯಲ್ಲೇ ಫಾಂಡೆಂಟ್ ಡೆಕೋರೇಷನ್ಸು ನಾವು ರೆಡಿ ಮಾಡ್ಕೋಬೋದು. ನಮಗೆ ಇದ್ರ ಏನು ಸ್ಟೆನ್ಸಿಲ್ಸ್ ಎಲ್ಲ ಬೇಕು ಅಂತ ಏನೂ ಇಲ್ಲ. ನಾವು ಮನೆಯಲ್ಲೇ ಕೈಯಲ್ಲೇ ನಮ್ಮಿಂದ ಯಾವ ಥರ ಆಗುತ್ತೋ ಆ ಥರ ನಾವು ರೆಡಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೇನೆ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಇವಾಗ ನಾನು ಇದನ್ನು ಅಂಟಿಸ್ತಾ ಇದ್ದೀನಿ ಹ್ಯಾಟ್ ಶೇಪ್ ಕೊಡೋಕ್ಕೋಸ್ಕರ. ಇದು ಅಂಟಿಸ್ಬೇಕಾದ್ರೆ ಜಸ್ಟ್ ಒಂದ್ಸಲಿ ಒಂದು ಫೋಕಲ್ಲಿ ನಾವು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಆ ಫೋರ್ಕಿಂದ ನಾವು ಇದಕ್ಕೆ ಟಚ್ ಮಾಡಿಕೊಡೋಣ. ಅವಾಗ ನೀರಿನ ಅಂಶ ಆಗುತ್ತೆ, ಅವಾಗ ಬೇಗ ಅಂಟ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್, ನೀವು ಫಾಂಡೆಂಟ್ನ ಮಾಡೋದು ನಿಮಗೆ ಗೊತ್ತಿಲ್ಲ ಅಂತ ಏನಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ. ಈ ವಿಡಿಯೋಕ್ಕಿಂತ ಮುಂಚೆ ಹಾಕಿರೋ ವಿಡಿಯೋ ನನ್ನದು ಫಾಂಡೆಂಟ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರ ನಾವು ಈ ಥರ ಅಂಟಿಸ್ಕೊಡೋಣ. ಈ ಥರನೇ ಫುಲ್ಲಾಗಿ ನಾವು ಹ್ಯಾಟಿನ ಒಂದು ಶೇಪ್ ಬರೋ ತನಕ ನಾವು ಇದನ್ನು ಅಂಟಿಸ್ಕೊಡ್ತಾ ಇರೋಣ. ಅದಾದಲ್ಲಿ ಇವಾಗ ಪಿಂಕ್ ಕಲರ್ನ ನಾನು ತೊಗೊಳ್ತಾ ಇದ್ದೀನಿ. ಪಿಂಕ್ ಕಲರ್ನ ಈ ಥರ ಫಾಂಡೆಂಟ್ನ ಕಟ್ ಮಾಡ್ತಾ ಇದ್ದೀನಿ ಒಂದು ಸೈಡು. ಅದು ಕಟ್ ಮಾಡಾದ್ಮೇಲೆ ನಾವು ಇದನ್ನು ಏನು ಡೋ ಮಾಡೋಕ್ಕೆ ಬೋ ಮಾಡೋಕ್ಕೆ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಬೋ ಟೈ ಅಂತ ಎಲ್ಲ ಬರುತ್ತಲ್ಲ, ಅದೇ ಥರ ಬೋ ಮಾಡ್ತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡ್ಕೊಂಡು ಈ ಥರ ಜಸ್ಟ್ ಒಂದ್ಸಲಿ ಇನ್ಸೈಡಲ್ಲಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಸೈಡಲ್ಲೇ ನಾವು ಕಟ್ ಮಾಡಿದ್ವಲ್ಲ ಅದೇ ಪೀಸಿಂದ ನಾವು ಇದನ್ನು ಈ ಥರ ಪ್ರೆಸ್ ಮಾಡಿ ರೆಡಿ ಮಾಡ್ಕೋಬೋದು. ಎಷ್ಟು ಸಿಂಪಲ್ಲಾಗಿ ಈ ಬೋ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಹ್ಯಾಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಬಟ್ ಈ ಬೋ ಮಾಡೋಕ್ಕೆ ತುಂಬಾ ಈಸಿ ಮತ್ತು ತುಂಬಾ ಕ್ಯೂಟಾಗಿ ಕಾಣುತ್ತೆ. ಪಿಂಕ್ ಕಲರ್ ಆಗಿರೋದ್ರಿಂದ, ಇವಾಗ ಮಾಮ್ ಟು ಬಿ ಆಗಿರೋದ್ರಿಂದ ನಾನು ಸ್ಕೈ ಬ್ಲೂ ಮತ್ತು ಪಿಂಕ್ ಕಲರೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಲಾಸ್ಟ್ ಎಡ್ಜಲ್ಲಿ ಕೆಳ ಭಾಗದಲ್ಲಿ ನಾವು ಇದನ್ನು ಕವರ್ ಮಾಡೋಕ್ಕೋಸ್ಕರ ನಾವು ಇದನ್ನು ಸ್ಕೈ ಬ್ಲೂ ಮತ್ತು ಬೇಬಿ ಪಿಂಕಿಂದ ಎರಡು ಕಲರಿಂದ ನಾವು ಇದನ್ನು ಸುತ್ತಲೂ ಈ ಪಟ್ಟಿನ ಅಂಟಿಸ್ಕೊಡ್ತಾ ಇರ್ತೀವಿ. ಇವಾಗ ನೆಕ್ಸ್ಟ್ ನಾವು ಇದನ್ನು ಈ ಥರ ನಾವು ಅದೇ ಥರ ಆವಾಗಲೇ ನಾವು ನುಸಿಲಲ್ಲಿ ನಾವು ಕಟ್ ಮಾಡಿದ್ರಲ್ಲ
ಅದೇ ಥರನೇ ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ನಾವು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಕೇಕ್ ಮಾಡೋ ವಿಡಿಯೋ ಮತ್ತು ವ್ಯಾನಿಲಾ ಸ್ಪಾಂಜ್ ಮಾಡೋ ವಿಡಿಯೋ, ಅದನ್ನು ಕ್ರೀಮ್ ಸ್ಟಿಫ್ ಕ್ರಿಯೇಟ್ ಮಾಡೋದು ಮತ್ತು ಕ್ರೀಮ್ನ ಹಚ್ಚೋದು, ಹೇಗೆ ಪರ್ಫೆಕ್ಟಾಗಿ ಐಸಿಂಗ್ನ ರೆಡಿ ಮಾಡ್ಕೊಳ್ಳೋದು ಎಲ್ಲ ವೀಡಿಯೋನು ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಎಲ್ಲದರ ಲಿಂಕು ಆ್ಯಡ್ ಮಾಡಿರ್ತೀನಿ. ನಿಮಗೆ ಬೇಕಿದ್ದರೆ ಪರ್ಫೆಕ್ಟಾಗಿ ಎಲ್ಲ ತುಂಬಾ ಈಸಿಯಾಗಿ 100% ಪರ್ಫೆಕ್ಟಾಗಿ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಹಾಕಿದ್ದೀನಿ. ಒಂದೊಂದು ವೀಡಿಯೋನು ಒಂದೊಂದೇ ಆಗಿ ಡೀಟೇಲ್ಡ್ ಆಗಿದೆ. ಸೊ ಮಿಸ್ ಮಾಡಿದೆ, ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ಒಂದ್ಸಲ ನೋಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸೈಡ್ ನಾನು ಇದನ್ನು ಬೇಬಿ ಪಿಂಕ್ ಕಲರಿಂದ ಡಾಟ್ ಕೊಡ್ತಾ ಇದ್ದೀನಿ, ಇನ್ನೊಂದು ಸೈಡ್ ನಾನು ಸ್ಕೈ ಬ್ಲೂ ಕಲರಿಂದ ಡಾಟ್ ಕೊಡ್ತಾ ಇದ್ದೀನಿ. ಇದೇ ಥರನೇ ಕಂಪ್ಲೀಟಾಗಿ ತುಂಬ ಕೆಳಗೆ ಕೊಡಬಾರ್ದು, ಯಾಕಂದರೆ ಅಲ್ಲಿ ಕೆಳಗಡೆ ನಾವು ಒಂದು ಪಟ್ಟಿ ಥರ ಕಟ್ ಮಾಡಿ ಇಟ್ಟಿದ್ವಲ್ಲ, ಆ ಪಟ್ಟಿನ ನಾವು ಕೆಳಗಡೆ ಸೈಡಲ್ಲಿ ಒಂದು ಸ್ಕೈ ಬ್ಲೂ ಒಂದು ಲೈನು ಬೇಬಿ ಪಿಂಕ್ ಲೈನು, ಆ ಥರ 2 ಲೈನಾಗಿ ನಾವು ಕೊಡ್ತೀವಿ. ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ನಾವು ಇದನ್ನು ಅಂಟಿಸ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸೈಡು ನಾವು ಸ್ಕೈ ಬ್ಲೂಯಿಂದ ಡೆಕೋರೇಷನ್ ಮಾಡ್ಕೊಳ್ಳೋಣ. ಈ ಥರ ಅಂಟಿಸ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಐಸಿಂಗ್ನ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಇವಾಗ ನಾನು ಟಾಲ್ ಕೇಕ್ ಮಾಡಿದ್ರಿಂದ 2 ಸ್ಪಾಂಜ್ ರೆಡಿ ಮಾಡ್ಕೊಂಡೆ. ನಾರ್ಮಲಿ ನಾವು ವ್ಯಾನಿಲಾ ಕೇಕ್ನ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ವ್ಯಾನಿಲಾ ಕೇಕು ಮತ್ತು ಪೈನಾಪಲ್ ಕೇಕು ಎಲ್ಲದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋನು ಮಿಸ್ ಮಾಡ್ತೀನಿ, ಎಲ್ಲರೂ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡಬೇಡಿ, ಎನೇಬಲ್ ಮಾಡಿ. ಇದೀಗ ಎಲ್ಲ ಕಡೆ ನಾನು ಈ ಥರ ಡಾಟ್ಸ್ನ ಅಲ್ಲಲ್ಲಿ ಅಂಟಿಸ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಅಂಟಿಸ್ಬೇಕು ಅಂತ ಇಲ್ಲ, ಹಿಂಗೆ ಅಲ್ಲಿ ಇಲ್ಲಿ ಆ ಥರ ಅಂಟಿಸ್ಕೊಬಿಡೋಣ. ನಾವು ಕಟ್ ಮಾಡಿ ಮೊದಲೇ ಎತ್ತಿಟ್ಟಿರ್ತೀವಿ. ಇದು ಇವಾಗ ಕ್ರೀಮ್ ಆಗಿರೋದ್ರಿಂದ ಬೇಗ ಅಂಟ್ಕೊಳ್ಳುತ್ತೆ. ನಾವು ಇದಕ್ಕೇನಾದರೂ ನೀರೆಲ್ಲ ಟಚ್ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಳಗೆ ಈ ಥರ ನಾನು ಪೈಪಿಂಗ್ ಕೊಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ರೆಡಿ ಮಾಡಿದ್ದೀನಿ. ಸಿಕಲ್ಸು ಪಾಪ್ಸು ರೆಡಿ ಮಾಡಿದ್ದೆ ಅದೇ ಫಂಕ್ಷನಿಗೆ, ಮತ್ತು ಡೋನೆಟ್ ಕೂಡ ರೆಡಿ ಮಾಡಿದರೆ. ಇದ್ರ ವಿಡಿಯೋ ಎಲ್ಲ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ನೆಕ್ಸ್ಟ್ ನಾನು ಸಿಕಲ್ಸ್, ಪಾಪ್ಸು, ಡೋನೆಟ್ ಎಲ್ಲ ವಿಡಿಯೋನು ಡೀಟೇಲ್ಡ್ ಆಗಿ